ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಾಮಗೌಡ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸ್ಕೂಲ್ ಡೇ ಏನೋ ಮುಗೀತು. ಸ್ಕೂಲ್ ಡೇ ಮುಗಿಸಿ ಐ ಗಾಟ್ ವೆರಿ ಗ್ರೇಟ್ ನೇಮ್ಸ್. ಹೈಯರ್ ಅಥಾರಿಟಿಯಿಂದ ಎಲ್ಲ ರೆಕಗ್ನೈಸೇಷನ್ ಸಿಕ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ 4500 ಅಥವಾ ಮೋರ್ ದೆನ್ 5000 ಪೀಪಲ್ ಮುಂದೆ ನಾನು ಆ್ಯಂಕರಿಂಗ್ ಮಾಡಿದ್ದು ಅ ಪ್ರೌಡ್ ಮೊಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಅದಾದಮೇಲೂ ಕೂಡ ಸ್ಟಿಲ್ ದೇ ರಿಮೆಂಬರ್ ಮೀ ಲೈಕ್ ಅ ಜೆಮ್ ಅಂತಲೇ ಹೇಳ್ಬೋದು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ ವಾಸ್ ಎ ಡ್ರೀಮ್ ಮೂಮೆಂಟ್ ಅಂತಲೂ ಹೇಳ್ತೀನಿ. ಅದು ಮುಗ್ದಾದ್ಮೇಲೆ ಇವಾಗ ಕರೆಕ್ಷನ್ ಪಾರ್ಟ್ ಶುರು ಆಗಿದೆ. ಕರೆಕ್ಷನ್ ಮಾಡ್ತಾ ಇದ್ದೀನಿ, ಅದ್ರ ಮಧ್ಯೆ ರೆಕಾರ್ಡು ಕೂಡ ಮಾಡ್ಕೊತಾ ಇದ್ದೀನಿ. ಬಟ್ ಆದರೆ ನನಗೆ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಬಿಕಾಸ್ ಲೇಟ್ ನೈಟ್ ಮಲಗ್ತೀನಿ, ಮತ್ತು ಬೆಳಗ್ಗೆ ಎದ್ದೇಳಬೇಕು, ಮತ್ತು ಕುಕ್ ಮಾಡ್ಕೋಬೇಕು, ಹೋಗಬೇಕು, ಆ್ಯಂಡ್ ಮತ್ತು ಕರೆಕ್ಷನ್ಸ್. ಆ್ಯಂಡ್ ಇಟ್ಸ್ ಲೈಕ್ ಒಂಥರ ರುಟೀನು, ಅದೊಂಥರ ಸೇಮ್ ಸೈಕಲ್ ಥರ ರನ್ ಆಗ್ತಾ ಇದೆ. ಸೊ ಇದೆಲ್ಲ ಒಂದು ಕಡೆ ಆದರೆ ಮೊನ್ನೆ ಬಂದಿದ್ದು ಒಂದು ವಿಷಯ ಏನಪ್ಪ ಅಂದರೆ, ದಿಶಾ ಅವರು ಎಕ್ಸ್ಪೈರ್ ಆಗಿದ್ದು. ಸೊ ಅದನ್ನು ಯಾವ ರೀತಿ ನಾನು ತುಂಬ ಆಳವಾಗಿ ತೊಗೊಬಿಟ್ಟೆ ಅಂತಂದರೆ, ಏನೋ ಒಂಥರ ಎಕ್ಸೆಸಿವ್ ಫೀಲಿಂಗ್, ಭಾರ, ಆ್ಯಂಡ್ ಹೊಟ್ಟೆ ಒಳಗಡೆ ಎಲ್ಲ ಸಂಕಟ ಅನ್ನೋ ಥರ ಫೀಲ್ ಆಗ್ತಿದೆ. ಆ್ಯಂಡ್ ಅವ್ರ ಮನೇಲಿ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಥವಾ ಅವ್ರ ಪೀಪಲ್ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಒಂದು ಕ್ವೆಶನ್. ಆದರೆ ನನಗೆ ಲೈಕ್ ಅವ್ರು ಎಲ್ಲೋ ಹೋಗಿದ್ದರು, ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದರು. ಬಟ್ ಈ ಥರ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅದೊಂದು ಕಡೆ ತುಂಬ ಕೊರಿತಾ ಇದೆ ತಲೆಯಲ್ಲಿ. ಆ್ಯಂಡ್ ಅದನ್ನು ನಾನು ಲೈಕ್ ನಮ್ಮ ಫೇವ್ರೆಟ್ ಪೀಪಲಿಗೆ ಏನಾದರೂ ಆದಾಗ ಹೌ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅನ್ನೋದೊಂದು ಕ್ವೆಶನ್ ನನ್ನಲ್ಲಿ ಬಂದುಬಿಟ್ಟಿದೆ ಇವಾಗ. ಐ ಥಿಂಕ್ ಐ ಕ್ರೈಡ್ ಅ ಲಾಟ್ ತುಂಬ ಓವರ್ ಥಿಂಕ್ ಮಾಡ್ತಿದ್ದೀನಿ ಆ್ಯಂಡ್ ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಇವಾಗ. ಲೆಟ್ ಅಸ್ ಸೋಲ್ ರೆಸ್ಟ್ ಇನ್ ಪೀಸ್. ಬಟ್ ಯಾರೆಲ್ಲ ಆಚೆ ಹೋಗ್ತೀರಾ ದಯವಿಟ್ಟು ಎಂಜಾಯ್ಮೆಂಟ್ ಜೊತೆಗೆ ಸೇಫ್ಟಿ ಮೆಷರ್ಸ್ನ ತೊಗೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅದರಲ್ಲೂ ನೀರಲ್ಲಿ ಹೋಗಬೇಕಾದ್ರಂತೂ ದಯವಿಟ್ಟು ಅದು ಲೈಫ್ ಜಾಕೆಟ್ ಏನಿರುತ್ತೆ ಅದನ್ನ ಯೂಸ್ ಮಾಡಿ ಓಕೆನಾ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಮತ್ತೆ ನಾಳೆ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.